ದುರ್ವ್ಯಾಸ ಮುನಿಯು ಹೇಳಿಕೊಟ್ಟಂಥ ಮಂತ್ರ ಸುಳ್ಳು ನಿಜವು ತಿಳಿದುಕೊಳ್ಳಬೇಕೆಂದು ಸಂಧ್ಯಾ ಸಮಯದಲ್ಲಿ ಸೂರ್ಯನ ಮಂತ್ರವನ್ನೇ ಜಪಿಸಿದನು. ಅಯ್ಯೋ, ತಕ್ಷಣವೇ ನನಗೆ ಗರ್ಭೋತ್ಪತ್ತಿಯಾಯಿತು ಕೃಷ್ಣ. ಆದರೆ ಗಂಡನಿಲ್ಲದೆ ಕುಂತಿ ಮಗನನ್ನು ಹೀಗೆ ಆಡಿದರು. ಓ, ಜನರ ಅಪವಾದಕ್ಕೆ ಗುರಿಯಾಗಬೇಕು. ಆಗ ಚಿಕ್ಕವಳಿರುವಾಗ ತಿಳಿಯದೆ ಮಾಡಿದ ತಪ್ಪು ತುಂಬಿದ ಹೊಳೆಯಲ್ಲಿ ಚಿಕ್ಕ ಪುರುಷನ್ನೇ ಒದಿದು ಬಂದುಬಿಟ್ಟು ಈಗ ಬೆಳೆದು ದೊಡ್ಡವನಾಗಿರಬೇಕಲ್ಲವೇ ಕೃಷ್ಣ? ಅಚ್ಚಮ್ಮ, ಇಲ್ಲ ಅಚ್ಚಮ್ಮ, ಮಗನನ್ನು ನೋಡಲು ಅಷ್ಟು ಆತರವೇ ಅಚ್ಚಮ್ಮ? ಹೌದು ಅಚ್ಚಮ್ಮ. ಅಚ್ಚಮ್ಮ, ಮಗನು ಎಲ್ಲಿರುವನು, ಹೇಗಿರುವನು ಎಂದು ಕೇಳಿದೆಯಲ್ಲ ಅಚ್ಚಮ್ಮ? ಅಚ್ಚಮ್ಮ, ಹೇಳುವನು ಚೆನ್ನಾಗಿ ಕೇಳು. ಎನ್ನ ಸೋದರ ಅಚ್ಚಮ್ಮ ಕೇಳೆ, ಮನಗುಗ ಬರೇಕೆ ಶಾಂತಿ ತಾಳೆ. ಎನ್ನ ಸೋದರ ಅಚ್ಚಮ್ಮ ಕೇಳೆ, ಮನಗುಗ ಬರೇಕೆ ಶಾಂತಿ ತಾಳೆ. ಅಂಬಿಗರ ಕೈಯೊಳಗೆ ಸಿಕ್ಕು ಗಂಭೀರ ಪರಶುರಾಮನಲ್ಲಿ ಬಿಲ್ಲಿದ್ದೆಯನ್ನು ಕಲಿತು ಹುಮ್ಮನಾದ ಕೌರವನ ದಂಡಿನೊಳಗೆ ಸೇರಿಕೊಂಡು ಕರ್ಣನೆಂದು ಮೆರೆಯುತ್ತಿರುವ ಆ ಕರ್ಣನೇ ನಿನ್ನ ಮಗನು, ಅವನೇ ನಿನ್ನ ಜ್ಯೇಷ್ಠ ಪುತ್ರ. ಅತ್ತೆಮ್ಮ ಅತ್ತೆಮ್ಮ, ಇಂದು ಅವನೇ ಅರ್ಜುನನಿಗೆ ವೈರ್ಯಾಗಿ ನಿಂತಿರುವನು ಅತ್ತೆಮ್ಮ. ಹೌದು ಅತ್ತೆಮ್ಮ. ಅತ್ತೆಮ್ಮ,
ಇದಕ್ಕೆ ಉಪಾಯವನ್ನು ಹೇಳುವುದು ಚೆನ್ನಾಗಿ ಕೇಳತ್ತಮ್ಮ. ಅಚ್ಚಮ್ಮ, ಸದ್ಯಕ್ಕೆ ನೀನು ಕರ್ಣನೊಂದಿಗೆ ಹೋಗಿ ತೊಟ್ಟ ಬಾಳವನ್ನು ತೊಡಬೇಡ ಎಂದು ವಚನವನ್ನು ತೆಗೆದುಕೊಂಡು ಬಂದರೆ ಆಗ ಅರ್ಜುನನ ಪ್ರಾಣವು ಉಳಿಯುವುದು. ಇದು ಎಂದಿಗೂ ಸುಳ್ಳು ಹೇಳುವ ಮಾತಲ್ಲ. ಜಾಗ್ರತೆಯಿಂದ ಕರ್ಣನೊಂದಿಗೆ ಹೋಗಿ ತೊಟ್ಟ ಬಾಣವನ್ನು ತೊಡಬೇಡ ಎಂದು ವಚನವನ್ನು ತೆಗೆದುಕೊಂಡು ಬಾರಮ್ಮ. ಅಚ್ಚಮ್ಮ, ಹೋಗಿ ಬರ್ತೀನಿ. ಅಚ್ಚಮ್ಮ, ಈ ಕೃಷ್ಣ ಹೇಳಿದ ಮಾತ್ರ ಹೇಳಬೇಡ ಅಚ್ಚಮ್ಮ. ಮೋಸಗಾರನಂತ ಗೊತ್ತಿಲ್ಲವೇ ಕೃಷ್ಣ. ಆದರೂ ಹೋಗಿ ಮರಣನನ್ನು ಹೇಳಿಕೊಂಡು ಮಗನನ್ನು ಉಳಿಸೆಂದು. ಹೌದು ಅಚ್ಚಮ್ಮ, ನಾನಿನ್ನು ಹೋಗಿ ಬರಲೇ ಕೃಷ್ಣ? ಹೋಗಿ ಬಾ ಅಚ್ಚಮ್ಮ. ಮಾತಿಗೆ ಬರ್ತೀವಲ್ಲ, ಯಾರಾಗಿರಬಹುದು, ಯಾರಾಗಿರಬಹುದು? ಹೌದು ದೇವ. ಎಲ್ಲ ಹತ್ತಿರವರ ಭಾರತಿ ಮಾತನಾಡಬಹುದು. ನಿಮ್ಮಿಸಿದಂತಾಗಲಿ ದೇವ. ಮಗನೇ, ನಾನು ಯಾರೆಂಬುದು ನಿನಗೆ ಗೊತ್ತಾಯಿತೇನು? ನೀನು ಯಾರೆಂಬುದು ನನಗೆ ತಿಳಿದಿಲ್ಲ ಮಾತೆ. ನಾನೇ ನಿನ್ನ ತಾಯಿ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಾಗಲಾರದು ಮಾತೆ. ಈ ಜನರ ಮೆಚ್ಚುವರಿ ಅಮ್ಮಯ್ಯ. ಆಹೋ ಮಾತ್ರ ಸಮನಾದ ಜನರೇ, ನೀನು ಒಮ್ಮೆಂದೊಮ್ಮೆ ನನ್ನಲ್ಲಿಗೆ ಬಂದು ನೀನು ಯಾರೆಂಬುದು ತಿಳಿದರೆ ಮಗನೇ ನಾನು ಯಾರು ಕುಳಿತೆ ಎಂದು ಕೇಳಿಯಲ್ಲ ಅಮ್ಮಯ್ಯ. ನೀನು ಸತ್ತ ಲೋಕದಲ್ಲಿ ಹಣ ಬರವನ್ನು ಬರೆಯುವ ಬೆಂಬಲದಲ್ಲಿ ಸಾರ ಮಾತೆಯೇ ಅದನ್ನು ವೈಕುಂಠದಲ್ಲಿ ಸರ್ವಸರಿಯಾದ ಮಾವಿತ್ವದಲ್ಲಿ ಅಮ್ಮಯ್ಯ. ಕೈಲಾಸ ವಾಸನಾದ ಜಡಿಯೋಣ ಗಂಗೆಯನ್ನು ಧರಿಸಿಕೊಂಡ ಆ ಗಂಗಾಧರದಲ್ಲಿ ಪಾರ್ವತಿ ಮಾತದೆ ಅಥವಾ ಇಡೀ ಭೂಮಂಡಲದಲ್ಲಿ ಮಕ್ಕಳನ್ನು ಕಾಪಾಡುವ ಜಗನ್ಮಾತರು ಕಾರಣದಲ್ಲಿ ಅಮ್ಮಯ್ಯ. ವೇಷಭೂಷಣವಾದರ ಬದಲಾಯಿಸಿಕೊಂಡ ಈ ಕಲಿಕರನ್ನು ಪರಿಸುತ್ತಲೇ ಬಂದ ಶ್ರೀ ಚಾಮುಂಡೇಶ್ವರಿಗೆ ನೀನು ಯಾರೆಂಬುದು ತಿಳಿಯಲಾದ ಮಾತೆ ಜನರೇ. ನಾನು ನಿನ್ನ ಹಡೆದ ತಾಯಿ. ಎಷ್ಟು ಮಾತ್ರಕ್ಕೆ ಸಾಧ್ಯವಾಗಲಾರದು ಅಮ್ಮಯ್ಯ. ಸಾಧ್ಯ ಮಾಡಿಸಲು ಬಂದಿದ್ದೇನೆ. ಅದು ಯಾರ ಮಾತೆ? ನಾನೇ ನಿನ್ನ ಹಡೆದ ತಾಯಿ ಎಂದು ಹೇಳಿದೆ. ಆಹೋ ಜನರೇ, ನೀನೇ ನನ್ನ ಆಡಿದ ಮಾತು ಎಂದು ಕೇಳಿದ ನೀನು ಕೇಳಿದ ನುಡಿ ಅಂತ ಕೇಳಿ ಎನ್ನ ಮನದಲ್ಲಿ ಅರಸುವಂತಾಗಿ ಎನ್ನ ಮನಸ್ಸು ಸಂತೋಷವಾಯಿತು ಅಮ್ಮಯ್ಯ. ತರ ಮಾಡಬೇಕು ಯಾರೆಂಬ ವಿಷಯ ಅಂದ ಜನರೇ. ನಾನು ನಿನ್ನ ಹಡೆದ ತಾಯಿ. ನನ್ನ ಹೆಸರು ಕುಂತಿ. ಹೌದೇನು ಮಾತೆ? ಹೌದು ಮಗನೇ. ಆಹೋ ಮಾತೆ, ಪಂಚ ಪಾಂಡವರ ಮಾತೆ ಕುಂತಿ ಮಾತೆ. ಅಂದ ಪಾಂಡು ರಾಯನ ಜೊತೆ ಕುಂತಿದ್ದೇವೆ ನೀನು ಅಂದ ಮೇಲೆ ತಾಯಿ ಆಗಿ ಅಮ್ಮಯ್ಯ ಬಿಡುದು ಎನ್ನ ಮನದ ಸಂಶಯ ಕಂದ. ಜನರೇ. ಹಾಗಾದರೆ ಮನದ ವಿಚಾರವನ್ನು ಹೇಳಿದನು. ಚಿತ್ತ ಬಿಟ್ಟು ಕೇಳ. ಆದ್ಯರು ಚೆನ್ನಾಗಿಯರ ಮಾತೆ. ತನಯ ಆಲಿಸೆಲ್ಲ ನುಡಿಯ ತನಯ ಸೇರುಪಾಯಿಯ ಹಿತ ನುಡಿಯ ತನಯ ಆಲಿಸೆಲ್ಲ ನುಡಿಯ
ಎಂದು ಸಂಧ್ಯಾ ಸಮಯದಲ್ಲಿ ಸೂರ್ಯನ ಮಂತ್ರವನ್ನು ಜಪಿಸಿದೆ. ತಕ್ಷಣವೇ ಗರ್ಭೋತ್ಪತ್ತಿಯಾಯಿತು. ಆಗ ಗಂಡನಿಲ್ಲದೆ ಕುಂತಿ ಮಗನನ್ನು ಹಡೆದಳು ಎಂದು ಜನರ ಅಪವಾದಕ್ಕೆ ಗುರಿಯಾಯಿತು. ಆದ ಕಾರಣ ಚಿಕ್ಕವಳಾಗಿದ್ದಾಗ ನಿನ್ನನ್ನು ದೂತಎಂದು ಹರಿದು ನದಿಗೆ ಒಗೆದು ಬಂದು ಧರ್ಮರಾಯ ಭೀಮ ಅರ್ಜುನ ಮಕ್ಕಳು ಸಹದೇವರ ಅಣ್ಣ ಕಂಡೆಯ ಪುತ್ರ ಕೋಮಲ. ಅಮ್ಮಯ್ಯ, ಪಾಂಡವರ 5 ಮಂದಿ ನನಗೆ ಸೋದರಾಗಬೇಕು ಮಾತು. ಆಹೋ ಜನರೇ, ಪಾಂಡವರ 5 ಮಂದಿ ನನಗೆ ಸೋದರಾಗಬೇಕೆಂಬ ನಿನ್ನ ನುಡಿ ಅಂತೇಳಿ ಎನ್ನ ಮನಸ್ಸು ಸಂತೋಷವಾಯಿತು ಅಮ್ಮಯ್ಯ. ಆದರೆ ಎನ್ನ ಮನಸ್ಸಿನ ಸಂಶಯವು ಅಳಿಯದು ಉಳಿಸು ಮಾತೆ. ಅದು ಯಾಕಂದರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ನಾನಾಗಿದ್ದರೆ ಪಾಂಡವರ 5 ಮಂದಿ ಸೋದರಂತೆ ಯಾಕಕ್ಕೆ ನಮ್ಮ ಮನೆಯ ಬಿಡುಗಡೆ ಬರಬಲ್ಲ. ಅಮ್ಮಯ್ಯ, ಕೈ ಕೊಟ್ಟ ಕೆಲಸವೆಲ್ಲ ಜಗ ಹಾಲು ಕೊಡುತ್ತಲಿಲ್ಲ, ತೊಟ್ಟಲಂತೂ ಮೊದಲೇ ಕಟ್ಟಲಿಲ್ಲ. ಜನರ ಭಯವಲ್ಲ, ಜೋಳವಂತೂ ಮೊದಲೇ ಆಡಲಿಲ್ಲ. ಆ ಸಮಯದಲ್ಲಿ ನನಗೆ ತಿಳಿಯಲಿಲ್ಲ. ಮಗನನ್ನ ಮನಸ್ಸಿಗೆ ಯಾಕಕ್ಕೆ ಬರುತ್ತೆ? ಚಿಕ್ಕ ಕೂಸಿ ಎನ್ನ ಕುಲ ಇಲ್ಲ ನಮ್ಮ ಹಬ್ಬ ಜಾತಿಗೆ ಎನ್ನ ಗುರಿ ಮಾಡಿದ್ರು. ಈ ಕಂದನ ಮಾಡಿದ ರಾಜವೇ ಮಾತೆ ತರ ಮಾಡಲು ಏನು ಮಾಡಲು ದುರ್ಯೋಧ ಮುನಿಯು ಹೇಳಿಕೊಟ್ಟಂತ ಮಂತ್ರಕ್ಕೆ ಹುಡುಗಾಟದಿಂದ ಆ ಮಂತ್ರದಿಂದ ಕಿವಿಯಾಗಿ ನೀನು ಹುಟ್ಟಿದೆ. ಹೌದೇನು ಮಾತೆ? ಜನರ ಅಪವಾದಕ್ಕೆ ಹೆದರಿದೆ. ಹೆಣ್ಣಾಗಿ ಹುಟ್ಟಿದ ನಾನು ಸಮಾಜಕ್ಕೆ ಹೆದರಿ ಕೂಸಿದ್ದಾಗಲೇ ಒಗೆದು ಬಂದೆ. ಆಗ ತಿಳಿಯಲಿಲ್ಲ, ಈಗ ತಿಳಿದು ನಿನ್ನಲ್ಲಿಗೆ ಬಂದೆನಲ್ಲ. ಅಮ್ಮಯ್ಯ, ಧರ್ಮರಾಯ ಭೀಮ ಅರ್ಜುನರಿಗಿಂತಲೂ ಹಿರಿಯ ಮಗನು ಕಂದ. ನೀನು ನನ್ನ 6ನೆಯ ಮಗನಿಂದ ಆನಂದ ಪಡೆದನು ಕಂಡೆಯ ಪುತ್ರ ಕೋಮಲ. ಆಹೋ ಜನನೇ, ಎಂದಿಗೂ ನಾನೇ ಧನ್ಯನು, ನಾನೇ ಭಾಗ್ಯವಂತನು, ನಾನೇ ಕುಟುಂಬ, ನಾನೇ ಪುಣ್ಯವಂತನು. ಅಮ್ಮಯ್ಯ, ಪದದ ಮಾತಿಗೆ ಯಾರೆಂಬುದು ತಿಳಿಯದೆ ಎಮಗೆ ಪರಿತಪಿಸುತ್ತ ಎಮಗೆ ಆಡಿದ ಮಾತಿಗೆ ದರ್ಶನವಾಯಿತು. ಕುಲವೆಂಬ ಜಾತಿಗೆ ಇಂದಿಗೆ ದೂರವಾಯಿತು. ಹೊರಗೆ ಹೊರಗೆ ಪತ್ರಿಕೆ ಸಂಭೂತ ನಮ್ಮ ಹೆಸರು ಇಂದಿಗೆ ಅಯ್ಯ, ನಮೋ ನಮೋ ಅಮ್ಮಯ್ಯ, ನಿನ್ನ ಪಾದ ಪದ್ಮಗಳಿಗೆ ವಂದಿಸುವರು ಈ ನಿನ್ನ ತಲೆಯ. ಜನರೇ, ಹಡದ ತಾಯಿಯಾದ ನೀನು ಪಡೆದ ಮಗನನ್ನ ಮಡಿದಲ್ಲಿ ಬೆಳೆದ ಲೋಕದ ಅಪವಾದಕ್ಕೆ ಅಂಜಿ ಹೇಳಿಲ್ಲ ಮಾತೆ. ಏನು ಸಹಿಸಬಾರದು ಈ ಮಗನಿಗೆ. ಇಂದಿನ ಜನ್ಮದಲ್ಲಿ ಯಾವ ತಂದೆ ತಾಯಿಯನ್ನು ನಿಂದಿಸಿದ್ದನೋ ಅಥವಾ ಯಾವ ತಾಯಿಯಿಂದ ಮಗನನ್ನು ದೂರ ಮಾಡಿದನೋ ಅದಕ್ಕಾಗಿ ಈ ಕವಿ ಕರ್ಮ ಜನ್ಮದಿಂದ ತಾಯಿಯಿಂದ ಇಷ್ಟು ದಿನ ದೂರ ಬೆಳೆಯಬೇಕೆಂಬ ನನ್ನ ಕರ್ಮಯ ಎಲ್ಲ ಅಂತಃಕರಣವೊಂದಿರಲಿ. ಸೂರ್ಯಚಂದ್ರಾದಿ ಜನರಿಗೆ ಕೀರ್ತಿಶಾಲಿ ಆಗಿರುವ ಅಮ್ಮಯ್ಯ, ನೀನು ಶೀಘ್ರವಾಗಿ ನನ್ನಲ್ಲಿಗೆ ಬಂದ ಕಾರಣವೇನು ಕೇಳು ಜನನಿ ಸೌಖ್ಯಪ್ರಾಣಿ. ನಿನ್ನನ್ನು ನೋಡಿದ ಆನಂದಕ್ಕೆ ನಾನು ಒಂದು ಕಾರ್ಯ ಮರೆತೇ ಬಿಟ್ಟೆನು. ಹೌದೇನು ಮಾತೆ? ಅಮ್ಮಯ್ಯ, ಎನ್ನಯ್ಯ ಜೊತೆ ಮಾಡುತ್ತದೆ
ಮಾತನ್ನು ಹೇಳುವೆನು, ಚಿತ್ತ ಬಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು ಜನನೇ. ನನ್ನ ಮಾತಿಗೆ ಒಡಂಬಟ್ಟು ನೀನು ನನ್ನ ಹಿಂದೆ ಬಂದು ಬಿಟ್ಟರೆ, ನಿನ್ನ ಹಿಂದೆ ಬಂದು ಬಿಟ್ಟರೆ ಹುನ್ನಿ ಕೌರವನಿಂದ ಬರಬೇಕಾದ ರಾಜ್ಯವನ್ನೆಲ್ಲ ನಾವು ಪಡೆದುಕೊಂಡು ಬಿಟ್ಟರೆ ಆ, ನೀನು ರಾಜನಾಗಿ ಮೆರೆಯಬಹುದು. ಅಮ್ಮಯ್ಯ, ಧರ್ಮರಾಯನಿಗೆ ಕೌರವನಿಗೆ ತುತ್ತನ್ನಿಟ್ಟು ಬೆಳೆಸುವ ತಾಯೇ ಕಂದ, ಅಮ್ಮಯ್ಯ, ಧರ್ಮರಾಯನಿಗೆ ಸೇನಾಧಿಪತ್ಯವನ್ನು ಕಟ್ಟಬಹುದು. ಕೌರವನಿಗೆ ಅರ್ಧ ರಾಜ್ಯವನ್ನೇ ಬಿಟ್ಟು ಕೊಟ್ಟಿರುವ ಮಾತೆ ಭೀಮನಿಗೆ ಸರ್ವ ಅಧಿಕಾರವನ್ನು ನೇಮಿಸಬಹುದು. ಆ ಕೌರವನ ಎಲ್ಲ ಸಿರಿ ಸಂಪತ್ತು ನನಗೆ ಬಿಟ್ಟಿರುವ ಮಾತೆ ಅಮ್ಮಯ್ಯ, ನೀವು 6 ಮಂದಿ ಅಣ್ಣ ತಮ್ಮಂದಿರು ಒಂದಾಗಿ ಬಿಟ್ಟರೆ ಪುಣ್ಯ ಕೌರವರು ನಮ್ಮನ್ನೇನು ಮಾಡಲು ಸಾಧ್ಯವಿಲ್ಲ ಕಣ. ಎಲ್ಲ ಮಾತು ಕೇಳಿ ಹಿಂದೆ ಬಾಕಂದ ಆಗುವುದು ಅಮ್ಮ ಜನರೇ, ಈಗ ನೀನು ಹೇಳುವ ತಿಳಿ ಮಾತ್ರ ಕೌರವನ ಬಳಿಗೆ ಬಂದು ಸೇರುವುದಕ್ಕೆ ಮುಂಚೆ ಸ್ವಲ್ಪ ಎಣ್ಣೆಗೆ ಉಸಿರಿದ್ದರೆ ಆ ಕೌರವನನ್ನು ನಾಡಕಕ್ಕೆ ಸೇರಿಕೊಳ್ಳುತ್ತಿದ್ದೆ. ಅಮ್ಮಯ್ಯ, ಆಹೋ ವೀರ ಮಾತೆ, ಮಗನೇ, ನೀರು ಹೋದ ಕಾಲವನ್ನು ನೀರಿಗೆ ಬಿಟ್ಟ ಮಗನನ್ನು ಬಾ ಬಾ ಎಂದು ಹೊತ್ತು ಕರೆದು ಹೊತ್ತು ಮುದ್ದಾಡಿದರೆ ಇದಕ್ಕೆ ನಾನೇನು ಹೇಳಿ ಅಮ್ಮಯ್ಯ. ಮುಖ್ಯವಾಗಿ ಈ ಕವಿಕರಣ ಪ್ರಾರಬ್ಧವು ಎರವರ ಕೈಯಲ್ಲಿ ಬೆಳೆಯಬೇಕೆಂಬ ಬ್ರಹ್ಮಲಿಖಿತ ಒಂದು ಇರುವುದು. ಆದರೆ ಈಗ ನೀನು ಪಾಂಡವರ ಕಡೆಗೆ ಬಾ, ಗರ್ಭಪತಿ ಆಗುವಂತೆ ಅಂದರೆ ನಾನೇಗೆ ಬರಬೇಕು ಮಾತು. ನಿಮ್ಮ ಮಾತು ಕೇಳಿ ನಾನೇನಾದರೂ ಪಾಂಡವರ ಕಡೆಗೆ ಬಂದರೆ ಬುಲಂಗ ಹೊರಡೇನೆ. ಪಾಂಡವರನ್ನ ಬೆಳೆಸಿದ ಸೂರ್ಯನಾರಾಯಣ ಎನ್ನು ನಚ್ಚುವ ಮಾತು. ಮಯ್ಯ ಮಗನೇ, ಇಲ್ಲಿಗೆವರೆಗೆ ನಂಬಿದ ಕೌರವನ ನೀರಿಗೆ ಕರೆದೊಯ್ದು ಹುತ್ಯಂ ಗೋಚರ ಸಾಗುತ್ತದೆ ಮಾತು. ನೀನೇ ತಿಳಿದು ನೋಡು ಅಮ್ಮಯ್ಯ, ಪಾಂಡವರ ಕಡೆಗೆ ಬಾ ಎಂಬ ಶಬ್ದವನ್ನು ಬಿಟ್ಟು ಮತ್ತೇನೆಂದರೆ ಕೇಳ ಜನನೇ. ವಯಸ್ಸಾಗಿರುವ ತಾಯಿ ಬಂದು ಕೇಳಿದರೆ ಒಲ್ಲೆ ನಿಲ್ಲುವುದು ನ್ಯಾಯವನ್ನು. ಮಗನನ್ನ ನದಿಯಲ್ಲಿ ಬಿಟ್ಟು ಬರುವಾಗ ನಿಮಗೆ ನೆನಪಿಲ್ಲ ಮಾತು ಅಂತ ಅಮ್ಮಯ್ಯ. ತಾಯಿ ಮುಖವನೋಡು ಬರಲು ಒಪ್ಪಿಗೆ ಮಾತನ. ತಾಯಿ ಮುಖವನೋಡು ಬರಲು ಒಪ್ಪಿಗೆ ಮಾತನಾಡು. ವಂಶ ಬೆಳೆಯುವ ಮಾಡು, ವಂಶ ಬೆಳೆಯುವ ಮಾಡು. ಅಮ್ಮಯ್ಯ, ಚೆನ್ನಾಗಿ ಹೇಳು ಮಾತು. ಜನನೇ, ಮಗನೇ, ಅಮ್ಮಯ್ಯ, ತಾಯಿಗಿಂತ ದೇವರಿಲ್ಲ, ತಾಯಿಗಿಂತ ಶ್ರೇಷ್ಠರಿಲ್ಲ. ಸಾಕಿನಕ್ಕಿಂತ ದೊಡ್ಡವರಾಗಿಲ್ಲ ಮಾತೆ. ಅಮ್ಮಯ್ಯ, ಜನನೇ, ಚೆನ್ನಾಗಿ ಹೇಳು ಅಮ್ಮಯ್ಯ. ತಾಯಿಗಿಂತ ದೇವರಿಲ್ಲ, ತಾಯಿಗಿಂತ ಶ್ರೇಷ್ಠರಿಲ್ಲ. ಎಷ್ಟು ನಿನ್ನ ಬಿಟ್ಟು ಹೋಗಲಾರೆ. ನಿನ್ನ ಬಿಟ್ಟು ಮನಸ್ಸು ಅಮ್ಮಯ್ಯ, ತಾಯಿಗಿಂತ ದೇವರಿಲ್ಲ, ಸುತ್ತು ಕೊಟ್ಟವರಿಗಿಂತ ದೊಡ್ಡವರು ಯಾರಿಗಿಲ್ಲ ಅನ್ನೋದು ಗಾಡಿ ಇರೋದು ಮಾತು. ತಾಯಿಗಿಂತ ಶ್ರೇಷ್ಠ. ಅಮ್ಮಯ್ಯ, ಸುತ್ತು ಬೆಳೆದರಿಗಿಂತ ದೊಡ್ಡವರು ಯಾರಿದ್ದಾರೆ ಮಾತು. ಮಗನೇ, ಅಮ್ಮಯ್ಯ, ತುತ್ತು ಕೊಟ್ಟವರಿಗಿಂತ ಯಾರಿಲ್ಲವೆಂದು ಹೇಳಿ. ಹೌದು ಮಾತು. ಆಗ
ಮುಪ್ಪಾದ ತಾಯಿಯ ಮುಖವನ್ನು ನೋಡು. ನನ್ನನ್ನು ಸಣ್ಣನಿದ್ದಾಗ ನದಿಯಲ್ಲಿ ಬಿಟ್ಟು ಬಂದಿಯಲ್ಲ ಮಾತೆ ಒಪ್ಪಿಗೆ ನನ್ನ ಗೋಣ ಬಿಟ್ಟಿದ್ದವರಿಗೆ ಈ ಲೋಕದಲ್ಲಿ ಈ ಹೊತ್ತಿಗೆ ಈ ಕುಲವಿನ ಅಪಚಾತಿಗೆ ಗುರಿ ಬರುತ್ತಿದ್ದೆ ಅಮ್ಮಯ್ಯ ಅಮ್ಮಯ್ಯ ತಿಳಿಯದೆ ಆದ ತಪ್ಪಿಗೆ ಈಗ ಬಂದು ಕೇಳಿಕೊಳ್ಳುವುದು. ಹೌದೇನ ಮಾತು ಎಂದ ಮಾತಿಗೆ ಒಡಂಬಟ್ಟು ಬಾ ಕಂದ. ಮಾತು ಕೇಳಿದರೆ ಆದರೂ ನನಗೆ ಆನಂದ. ಆಹೋ ಜನವೇ ಮಗನೇ, ಮಗನೇ ಬಾಯೆಂದು ಅಪ್ಪಿಕೊಂಡು ಮುಚ್ಚ ಇಟ್ಟ ಅಕ್ಕರೆ ಇದಕ್ಕೆ ನಾನೇನು ಬರಲಿ ಅಮ್ಮಯ್ಯ ಒಂದು ಪ್ರಮಾಣದ ಮಾತು ಹೇಳಿದೆ. ಮಾತು ವಾಚಲ್ಲವನ್ನು ಕಂಡ ಕಣ್ಣಲ್ಲಿ ನೀರು ತಂದಕ್ಕೆ ತಾವೇ ನಿರ್ಧರಿಸಿರುವುದು ಅಮ್ಮಯ್ಯ ಕೌರವನ ಉಪ್ಪು ತಿಂದಿದ್ದು ಸಂಧಿತ ಹಚ್ಚಿರೋದು ಅಮ್ಮಯ್ಯ ಇದ್ದವರ ಮೇಲೆ ಕೈಯನ್ನು ಹೇಗೆ ಎತ್ತಬೇಕು ಮಾತೆ ಒತ್ತ ಮಾತೆ ಈ ಭೂಮಾತೆ ಇದರಲ್ಲಿ ಎತ್ತ ಯಾರು ಕಡಿಮೆ ಯಾರೆಂದು ತಕ್ಕಡಿಯಲ್ಲಿಟ್ಟು ನಾನೇ ಕೂಗಲಿ ಅಮ್ಮಯ್ಯ ಅಮ್ಮಯ್ಯ ಈಗ ನಾನು ನಿನ್ನ ಮಾತಿಗೆ ಒಪ್ಪಿ ಕೌರಂ ತಪ್ಪಿದೆ ಇದು ಮಾತ್ರ ಕ್ಷತ್ರಿಯರ ಧರ್ಮವಲ್ಲ ಬಡರೆ ಬಡನಿಂದ ಕೌರಿಯಲ್ಲಿ ಕಟ್ಟವನ್ನು ಕಟ್ಟೋಣ ಅಮ್ಮಯ್ಯ ಜನರೇ ಇದು ಅಲ್ಲದೆ ನಾನೊಂದು ಗಜ ತೂಕದ ಬಂಗಾರವನ್ನು ದಾನ ಧರ್ಮ ಕೊಟ್ಟರ ಬೇಡ ಎನ್ನದ ಆತ್ಮಸೇವಕ ಕೌರಂ ಬಿಟ್ಟು ಪಾಂಡವರ ಕಡೆಗೆ ಏಗ ಬರಬೇಕು ಮಾತೆ ಈ ವಚನವನ್ನು ಬಿಟ್ಟು ನಾವು ಹೇಳಿದ್ದರೆ ಕೇಳ ನಿಶ್ಚಯವಾಗಿ ನಡೆಸಿಕೊಳ್ಳಲು ಕಂದ, ಅಮ್ಮಯ್ಯ ಈ ವಚನ ಬಿಟ್ಟು ಬೇರೆ ಏನಾದರೂ ಕೇಳು. ಸರ್ವತವಾಗಿ ಕೇಳಮ್ಮಯ್ಯ ನಡೆಸಿಕೊಡು. ಹೌದು ಅಮ್ಮಯ್ಯ ಹೇಗೆ ಈ ಮಾತಿನಲ್ಲಿ ನಿನಗೆ ಅನುಮಾನ ಕಂಡರೆ ಸೂರ್ಯ ಚಂದ್ರ ಸಾಕ್ಷಿಯಾಗಿ ಅರದ ಮಾತಿನ ಸಾಕ್ಷಿಯಾಗಿ ಈ ಭೂದೇವಿ ಸಾಕ್ಷ್ಯವಾಗಿ ನಡೆಸಿಕೊಳ್ಳಲು ಪಾಂಡವರ ಕಡೆಗೆ ಬಾಯೆಂಬ ಶಬ್ದವನ್ನು ಬಿಟ್ಟು ಮಕ್ಕಳಿದ್ದರೆ ಕೇಳಿದರೆ ಈ ಲೋಕ ನಂಬಿ ಬಂದ ತಾಯಿ ಗೋರಿಯ ನೀರಬಹುದೇ ಪ್ರೇಮದ ನೀರಬಹುದೇ ಈ ವಚನ ಬಿಟ್ಟು ಬೇರೆ ಏನಾದರೂ ಕೇಳಬಹುದು. ನಿತ್ಯವಾಗಿ ನಡೆಸಿಕೊಳ್ಳಲು ಮಾತ್ರ ಮಾತು ತಪ್ಪಬಾರದು. ಪ್ರಾಣ ಬೇಕರ ಕೊಡುವರು ಮಾತು ತಪ್ಪುವುದಿಲ್ಲ ಅಮ್ಮಯ್ಯ ಸಮರದೊಳಗೆ ನಿಂತ ಹರಿಯನ ಕೊಲ್ಲೆಂದು ಮಾತನಾಡಿ. ಸಮರದೊಳಗೆ ನಿಂತ ಹರಿಯನ ಕೊಲ್ಲೆಂದು ಪಾದ ಮುಟ್ಟಿ ನಂಬಿ ದೇವಸಮುದ್ರ ವೀರೇಶಪ್ಪ ಇವರು ಚಾಮುಂಡಮ್ಮನವರಿಗೆ 150 ರೂಪಾಯಿ ಅಕ್ಕ ಇಲ್ಲೋಡು
ದೊಡ್ಡ ಬಾಣ ತೊಡಬೇಡವೆಂದು ಪಾದ ಮುಟ್ಟಿ ಪ್ರಮಾಣ ಮಾಡಿದರೆ ನಿನ್ನ ಮಾತು ದಿಟವೆಂದು ನಂಬುವುದು ಆಗುವುದು ಮನಸ್ಸು. ಆಹೋ ಜನಗಳೇ, ಎಲ್ಲ ಪಾದವನ್ನು ಮುಟ್ಟಿ ಹೇಳುವನು ವಚನವಲ್ಲ ಮೈ ತಪ್ಪಿದಂತೆ ಮೊದಲೇ ಬಡದಾಡುವನಲ್ಲ. ಎನ್ನಂತೆ ಯುದ್ಧ ಮಾಡುವ ಕಾಲಕ್ಕೆ ಧರ್ಮ ಭೀಮ ನಕಲ ಸಾಧ್ಯವೆಂಬ ನಾಡನ್ನು ಮಾಡ್ಕೊಂಡು ಸಲ್ಲುವುದಿಲ್ಲ. ಮತ್ತೆ ಇನ್ನಾರನ್ನು ಈ ಕಲಿ ತರದಿಂದಲೂ ಅರ್ಜುನ ಪ್ರಾರಂಭವಾದರೆ ಹಾಗೆ ಆ ಅರ್ಜುನ ಈ ಕಲಿ ಪ್ರಾರಂಭಿಸಬಹುದು. ಅಯ್ಯ ಮಗನೇ, ನಿನಗೆ ಮಾತ್ರ 5 ಮಂದಿ ಮಕ್ಕಳು ಉಳಿಗೆ ಉಳಿತಾರೆ ತಿಳಿಮಾತೆ. ಮತ್ತೊಂದು ಪ್ರಮಾಣ ನಾನು ಹೇಳಿಯಲ್ಲ ಅಮ್ಮಯ್ಯ, ಅದಿಯಲಿಗಳ ಮಾತೆ ನಿನ್ನ ಕರದಲ್ಲಿ ಎನ್ನ ಕರವನ್ನಿಟ್ಟು ನಿನ್ನ ಪಾದವನ್ನು ಮುಟ್ಟಿ ವಚನ ಕೊಡಿದನು. ಅದು ಏನು ವಚನ ಹೇಳಮ್ಮ ಅಡಗಮ್ಮ ಹೇಳೆ ಮಗನೇ, ಅಮ್ಮಯ್ಯ ನಂದನ ಆಗುವುದು ಮನಸ್ಸ. ಆಗಲಿ ಮಾತೆ ಕೊಟ್ಟ ಮಾತಿನಂತೆ ಇಟ್ಟ ಬಾಸಿಯಂತೆ ಕೆಟ್ಟ ಬಾಣವನ್ನು ತೊಡಗಿಲ್ಲ. ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಅಡದ ಮಾತಿನ ಸಾಕ್ಷಿಯಾಗಿ ಕೆಟ್ಟ ಬಾಣವನ್ನು ಇನ್ನು ತೊಡಗಿಲ್ಲ. ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು ಅಮ್ಮಯ್ಯ, ನಿನ್ನ ಮನಸ್ಸಿಗೆ ಸಂತೋಷವಾಯಿತು ಮಾತೆ ಮಾತೆ ಪ್ರೇಮದ ತರೆಯ ಹೌದು ಮಾತು. ಮರೆತೆನು ನನ್ನ ಮನದ ವಿಷಯ ಪಡೆದು ನಾನು ಇಂದಿಗೆ ಜಯ ಕಂದ. ಅಯ್ಯ ಸಮರ ಮಾಡುವ ಸಮಯದಲ್ಲಿ ತೊಟ್ಟ ಬಾಣ ತೊಡಬೇಡ ಕಂದ. ಹಾಗೂ ನಿನ್ನ ಇಷ್ಟವಂತೆ ಆದರೆ ಮಾತು ನಾನು ಹೋಗಿ ಬರಲೇ ಕಣ. ಸಂತೋಷದಿಂದ ದೇವ ಸಮುದ್ರದ ಕಮಲವನ್ನು ಅರಿಯದೆ ನಾನು ಹೋದೆ. ಪದದ ಮಾತು ಎಂದು ಬಂದಾಗ ಮಾತ್ರ ವಾಕ್ಯದಲ್ಲಿ ಮೈಮರೆತು ನಿನ್ನ ತಂತ್ರವನ್ನು ಅರಿಯದೆ ನಾನು. ಅಯ್ಯೋ ಕೇಳಿದ ವಚನಗಳನ್ನು ನಡೆಸಿಕೊಡುವಾಗುವಂತೆಯೇ ಜಾಗವಂತೆ ಕೆಟ್ಟು ದೊಡ್ಡ ಮಾನವನ್ನು ಮತ್ತೊಂದು ಕೊಡುವಾಗುವಂತೆಯೇ ಜಾಗವಂತೆ ಪೂಜೆ ಕೆಟ್ಟೆ ಕೆಟ್ಟೆ. ಈ ಹೊತ್ತಿನ ಯುದ್ಧದಲ್ಲಿ ಯಾವತ್ತು ವೈರಿಗಳನ್ನು ಗಜ್ಜರಿಸಿ ನಡೆಸಬೇಕೆಂಬ ಈ ಕಲಿ ಕರ್ಣಿ ಜಾತಿಯು ಲಾಭವಾಯಿತು.
ಇದು ಮಾತ್ರ ಶ್ರೀಕೃಷ್ಣನ ತಂತು ನಾನು ಮಾಡಬೇಕು. ಹಾಗೇ ಕಪಟ ನಾಟಕನಾದ ಶ್ರೀಕೃಷ್ಣ ಬಳಿಗೆ ನಾನು ಹೋಗ್ತಿದ್ದೆ ನಿನ್ನನ್ನು ಅರ್ಜುನ ಕಳಿಸಿದ್ದೆ ಯುದ್ಧ ಮಾಡ್ತಿದ್ದೆ. ಹೋಯಿತು ಎನ್ನ ಮುದ್ದೆ ಹಾಕವಾಗಿ ಹೋಯಿತು. ಎಲ್ಲ ಕೌರ ಮಹಾರಾಜನಿಗೆ ಕಾರಣವಂತಾಯಿತು. ಧೈರ್ಯದ ಸಲ ಸಾಧನೆ ಎಂಬಂತೆ ಹಾಗೂ ಅಮ್ಮಯ್ಯ ಅಮ್ಮಯ್ಯ ನನ್ನ ಮಗನ ಕೊಟ್ಟ ವಚನ ತಪ್ಪುವುದಿಲ್ಲ. ಧೈರ್ಯ ಬಳಿಗಳ ಸಾಧ್ಯ ಹೋಗಲಿ. ಕೌರವರು ಪಾಲ ಮುಂಬಾಕ್ಯಮ ದಂಡವನ್ನು ಬಿಡುವಂತನಾದ ಸಾಧ್ಯ ನಿಮ್ಮ ಯುದ್ಧಕ್ಕೆ ರಥವನ್ನು ಸಿದ್ಧಗೊಳಿಸಲು ಸಾಧ್ಯ. ನೀನು ಹೋಗುವ ಪಯಣವೆಲ್ಲಿಗೆ? ಸತ್ಯಳಾದ ನಿನ್ನ ಮುಂದೆ ತಿಳಿಸಬೇಕಲ್ಲವೇ ಕಾಂತ? ಸತಿಯಳ ಮುಂದೆ ತಿಳಿಸಿ ಹೋದರೆ ಕಾರ್ಯ ಜಯವಾಗಲಾರದೆಂದು ಗುರು ಹಿರಿಯರು ತಿಳಿದಿರುವರು ಕಾಂತೆ. ಪ್ರಾಣೇಶ್ವರ ಪ್ರಾಣೇಶ್ವರೇ ಹೇಳುವೆನು ಕೇಳು. ಭೂಲೋಕದ ಮಹಾವೀರ ಭಾರತದ ಧುರಧೀರ ನಾನು ಹೋಗುವ ಪಯಣದ ಗೋಷ್ಠಿ ನಿನಗೆ ಕೊಂಡು ನಿನ್ನ ಅರವಂದ್ರ ಕೆಂಡಗಳು ನಾರಿ ವಯ್ಯಾರೆ ಕಾಂತ ಅರಮಂದಿರಕ್ಕೆ ತೆರಳು ಎಂದು ಹೇಳಿದೀಯಾ? ಹೇಳಿದನಲ್ಲ ಕಾಂತೆ. ನಾನು ನಿನ್ನ ಅರ್ಧ ದೇಹಕ್ಕೆ ಬಾಧರಲ್ಲವೇ? ಹೋಗಿ ಎಂದು ಹೇಳಿರುವ ಕಾಂತೆ. ಪ್ರಾಣೇಶ್ವರ ಹೃದಯೇಶ್ವರ ಕೈ ಹಿಡಿದ
ಕಾಂತೆ? ನಿನ್ನ ಕಷ್ಟ ಸುಖದಲ್ಲಿ ನಾನು ಸಮಭಾಗಿ ಅಲ್ಲವೇ? ಇಲ್ಲ ಅಂದವರು ಯಾರು ಕಾಂತೆ? ಹಾಗಿದ್ದ ಮೇಲೆ ನಿನ್ನ ಪ್ರತಿಯೊಂದು ವಿಚಾರವನ್ನು ಎನ್ನ ಮುಂದೆ ಹೇಳುವುದು ನಿನ್ನ ಧರ್ಮವಾಗಿದೆ. ಅಹೋ ಪ್ರಿಯ, ಅದೇ ಪ್ರಿಯೆ, ಇಷ್ಟು ಕೋಪ ಆಗುವುದಿಲ್ಲ, ಎಲ್ಲಿಗೆ ಹೋಗುತ್ತಿರುವೆ ಎಂಬ ವಿಚಾರವನ್ನು ಸವಿಸ್ತಾರವಾಗಿ ಎನ್ನ ಮುಂದೆ ಹೇಳಿದ್ನಲ್ಲ, ಕೇಳಿದ ಹಾಗೆ ಮತ್ತೆ ಹಾಗೆ ಮತ್ತೆ ನಾನು ಹತ್ತ ಮತದಿಂದ ಹೋಗುವ ಕಾರ್ಯಕ್ಕೆ ಈ ನಿತ್ತರಿಸಿದ ಕೇಳಿ ಹೋಗುವ ಅಹೋ ಪ್ರಾಣೇಶ್ವರ, ಎಂತಹ ಮಾತನ್ನು ಹೇಳಿದೆ ನೀನು? ಎಂತ ಮಾತನ್ನೇ ಕಾತೆ ಪಾಂಡವ ಮೇಲೆ ನಿನಗೆ ಏತಕ್ಕೆ ಇಷ್ಟೊಂದು ವೈರತ್ವ? ಏತಕ್ಕೆ? ದ್ರೌಪದಿ ಪಾಂಡವರ ಮೇಲೆ ಕೋಪ ಇರುವುದು ಕಾತೆ. ಅಹೋ ಕಾಂತ, ಹಾಗೆ ಕಾತೆ ಪಾಂಡವರು ಎಂತೆಂತಹ ಕಷ್ಟದಲ್ಲಿ ನಮಗೆ ಸಹಾಯ ಮಾಡಿರುವರೆಂಬ ವಿಚಾರವನ್ನು ಮರೆತು ಬಿಟ್ಟಿರುವೆಯೇನು? ಅದೆಲ್ಲವನ್ನು ಮರೆತೇ ಯುದ್ಧಕ್ಕೆ ನಿಂತಿರುವುದು ಕಾತೆ. ನಿಂತಿರುವೆಯಾ? ನಿಂತಿರುವುದು ಕಾತೆ. ಮರೆತಿರುವೆ ಎಂದರೆ ನಿನಗೆ ಮನುಷ್ಯತ್ವವೇ ಇಲ್ಲವೆಂದರ್ಥ. ಕೌರವ ಕುಲದಲ್ಲಿ ಹುಟ್ಟಿದವರಿಗೆ ಕಾಂತ, ಸಮಾಧಾನವಾಗು. ಪಾಂಡವರನ್ನು ಯುದ್ಧಕ್ಕೆ ಮಾಡಲು ಹೋಗುತ್ತಿರುವಾಗ ಇಲ್ಲಿ ಕೌರವರು ಯಾವತ್ತೂ ಸಮಾಧಾನವಾಗಿರಲಾರರು. ಪ್ರಾಣೇಶ್ವರ, ಪ್ರಾಯಸ್ಥರೇ, ಹೇಳುವೆನು ಕೇಳು. ಹಾಗೆ ಕಾತೆ.
ಮಾಡುವನು ಕಾಂತೆ. ಪಾಂಡವರಲ್ಲಿ ಒಬ್ಬ ನೆನೆಸಿಕೊಂಡ ಭೀಮನು ಬಂಡಿ ಬಂಡಿ ಅನ್ನವನ್ನುಂಡು ಬಂಡಿ ಅನ್ನವನ್ನುಂಡು ಕೊಲ್ಲುವನು. ನನ್ನೇನು ಮಾಡಲಾರದು ಕಾಂತೆ. ಕಾಂತ, ಕಾಂತೆ ಸುಮ್ಮನೆ ಅವರ ಪಂಥವನ್ನು ಬಿಟ್ಟು ಬಿಡು, ಅವರ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡು. ಕಾಂತ, ಕಾಂತೆ ಅವರ ಅರ್ಧ ರಾಜ್ಯವನ್ನು ಇಟ್ಟುಕೊಂಡು ನಮಗೆ ಆಗುವುದಾದರೂ ಏನಿದೆ? ಸುಮ್ಮನೆ ಹಠ ಮಾಡದೆ ಅವರ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡು. ಕಾಂತ ಗುಣವಂತ. ಹಾಗೆಯೇ ಭಾನುಮತಿ ಅಹೋ ಪ್ರಿಯ, ಕರ್ನಾಟಕದ ಮೆಚ್ಚುವಂತೆ ನಾಟ್ಯವನ್ನು ಮಾಡಿ ಕೋಗಿಲ ನಾಚುವಂತೆ ಗಾಯನವನ್ನಾಡಿ ಬೈರಾಟದಲ್ಲಿ ನಾನೇ ರಾಜನೆಂದು ಮರೆಯುವಂತವನಿಗೆ ನಿನ್ನ ತ್ರಿಲೋಕವನ್ನು ತೋರಿಸಿ ನನ್ನಂತ ಬೈರಾಟದಲ್ಲಿ ಏನು ಅರಿಯದ ನನ್ನಂತ ಬಾಲಕನಿಗೆ ಬೈರಾಟದ ಹುಚ್ಚನ್ನೇರಿಸಿದ ಹಾಗೆ ವ್ಯಾಪಿಸುವ ಪಾಂಡವರ ಪಂಥವನ್ನು ಕಟ್ಟುವಾಗ ನಿನ್ನಲ್ಲಿ ನಾನು ಇರುವುದಿಲ್ಲ. ನಾನು ಹೋಗಿ ಯುದ್ಧವನ್ನು ಮಾಡಿ ಬರುತ್ತೇನೆ ಕಾಂತೆ. ನಿನ್ನ ಬೆಂಬಲವನ್ನು ಇರಲಿ ಕಾಂತೆ. ಪತಿಯ ಶ್ರೇಯಸ್ಸನ್ನು ಬಯಸುವುದು ಸತಿಯಾದ ನನ್ನ ಧರ್ಮವಾದರೂ ಕೂಡ ಇಂಥ ಕಾರ್ಯಕ್ಕೆ ನಾನು ಸಮ್ಮತಿಯನ್ನು ನೀಡುವುದಿಲ್ಲ. ನೀನು ನೀಡುತ್ತೀಯ ಎಂದು ನನಗೆ ಸಂಪೂರ್ಣ ನಂಬಿಕೆ ಇರುವುದು ಕಾಂತೆ. ಯಾಕೆಂದರೆ ನನಗೆ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇರುವುದು ಕಾಂತೆ. ಕಾಂತ, ಕಾಂತೆ ನಿನ್ನ ಮೇಲೆ ನಂಬಿಕೆ ಇದ್ದರೂ ಕೂಡ ಆ ಪಾಂಡವರು ಎಂತಹ ಕಷ್ಟದ ಸಮಯದಲ್ಲಿ ನಮಗೆ ಸಹಾಯವನ್ನು ಮಾಡಿದವರು. ಉಪಕಾರ ಮಾಡಿದವರಿಗೆ ಅಪಕಾರ ಮಾಡಲು ನಾನು ಎಂದಿಗೂ ಸಮ್ಮತಿಯನ್ನು ನೀಡುವುದಿಲ್ಲ. ಆ ಮಾತನ್ನು ಬಿಟ್ಟು ಬೇರೆ ಏನಾದಿದ್ದರೂ ಹೇಳು ಕಾಂತೆ, ನಾನು ಕೇಳುತ್ತೇನೆ. ಹಾಗಾದ್ರೆ ಹೇಳುವಿನ ಕೇಳು. ಹಾಗೆ ಮತ್ತು ಗಜಗಾಮಿನಿ ಅಹೋ ಪ್ರಾಣೇಶ್ವರ, ಅವಸರದಿಂದ ಹೋಗುವ ಕಾರ್ಯಕ್ಕೆ ನೀನು ನಿರ್ಧರಿಸಲು ಬಂದು ನುಡಿದಂತೆಯ ಕೇಳಿ. ಹಾಗೆ ಮತ್ತು ಪ್ರಾಣದಲ್ಲವೇ ಪ್ರಾಣೇಶ್ವರ, ಸಲ್ಲದ ನುಡಿಯ ಜ್ಞಾಪಕವಾಡುವ ಹಾ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಲು ಹೇಳಿಯಲ್ಲ, ಹಾ. ಅರ್ಧ ರಾಜ್ಯ ಬೇಕೆ ಸೂಜಿ ಗಂಟಿದಷ್ಟು ಮಣ್ಣನ್ನು ಸಹ ಕೊಡುವುದಿಲ್ಲ. ಅವರಿಗೆ ಬೇಕಾದರೆ ಯುದ್ಧದ ಮುಖಾಂತರ ಗೆದ್ದುಕೊಳ್ಳಲಿ ಕಾಂತೆ. ಕಾಂತೆ ಕೊಡುವುದಿಲ್ಲವೇ? ಕೊಡುವುದಿಲ್ಲ ಕಾಂತೆ. ನನ್ನ ಮಾತು ಕೇಳುವುದಿಲ್ಲವೇ? ನಿನ್ನ ಮಾತು ಕೇಳುವುದಿಲ್ಲ ಕಾಂತೆ. ಹಾಗಾದ್ರೆ ಹೇಳು. ಹಾಗೆ ಹೇಳು. ಸುಂದರ
ಕಾಂತಿ. ಇವತ್ತು ಅರ್ಥವಾಗುವುದಿಲ್ಲ. ನನಗೆ ಅರ್ಥವಾಗುವುದಿಲ್ಲ ಕಾಂತಿ. ಪ್ರಾಣೇಶ್ವರ, ಪ್ರಾಣೇಶ್ವರೇ, ಒಂದು ಮುಖ್ಯವಾದ ವಿಚಾರವನ್ನು ಹೇಳುವೆನು ಬಾಯಿ. ಚೆನ್ನಾಗಿ ಹೇಳು ಕಾಂತಿ. ನಿನ್ನ ಪಂಥವನ್ನು ಬಿಡುವುದಿಲ್ಲವೆಂದು ಹೇಳಿದೆಯಲ್ಲ. ಬಿಡುವುದಿಲ್ಲವೆಂದು ಹೇಳಿದನಲ್ಲ ಕಾಂತಿ. ಕಾಂತ, ಕಾಂತಿ, ನಲ್ಲ, ನಲ್ಲೇ, ಪ್ರಾಣೇಶ್ವರ, ಪ್ರಾಣೇಶ್ವರೇ, ಹೇಳಲೇ. ಚೆನ್ನಾಗಿ ಹೇಳು ಕಾಂತಿ. ಹಿಂದೊಮ್ಮೆ ಪಿಚಂಡಿಯನ್ನು ಕಟ್ಟಿದ ವೇಳೆಯಲ್ಲಿ ಧರ್ಮರಾಯನು ಬಂದು ಆ ಸೆರೆಯನ್ನು ಬಿಡಿಸಲಿಲ್ಲವೇ? ಸೆರೆಯನ್ನು ಬಿಡಿಸುವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೌರುಷ? ಆ ಕಪಟ ದುಷ್ಟನ ಕುತಂತ್ರವು ಕಾಂತಿ ಅದು. ಕಾಂತ, ಕಾಂತಿ, ಅಂತಹ ಕಷ್ಟದ ಸಮಯದಲ್ಲಿ ಬಂದು ಪಿಚಂಡಿಯನ್ನು ಬಿಡಿಸಿ ನಮಗೆ ಸಹಾಯ ಮಾಡಿದವರಿಗೆ ನೀನು ಅಪಕಾರ ಮಾಡಬೇಡ ಪ್ರಾಣೇಶ್ವರ ಎನ್ನುವುದೇಶ್ವರ. ನೀನು ತಿಳಿದುಕೊಂಡಿರುವಷ್ಟು ಒಳ್ಳೆಯವನಂತೂ ಅಲ್ಲ ಕಾಂತೆ ನಾನು. ಆ ಭ್ರಷ್ಟ ಪಾಂಡವರನ್ನು ಕೊಲ್ಲುವವರೆಗೂ ಒಳ್ಳೆ ಹಲವಲ್ಲ. ನಾನು ನಿತ್ಯ ಮಾಡುವುದಿಲ್ಲ ಕಾಂತೆ. ಎಲೈ ಮೂರ್ಖಳೇ, ಬುದ್ಧಿ ಇಲ್ಲದವನಿಗೆ ತಿದ್ದಿ ತಿದ್ದಿ ಹೇಳಿದಂತೆ ಯುದ್ಧದ ಹಿಂದಿನ ಸಂಗತಿಯನ್ನೇಳೆ ನನಗೆ ಮಾಡುವೆಯಾ? ಹಾ, ಏ ಸುಂದರೇ, ಸುಂದರ, ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಿನ್ನ ಹರಮಂದಿರಕ್ಕೆ ತೆರೆದರೆ ಸರಿ, ಇಲ್ಲವಾದರೆ ಗೊಂಡೆ ನಾನೇ ಯುದ್ಧಕ್ಕೆ ಹೋಗುತ್ತೇನೆ ಕಾಂತಿ. ನಿನ್ನನ್ನು ಕರೆದುಕೊಂಡೇ ಆರಂಭಕ್ಕೆ ಹೋಗುವೇನು. ನಾನ್ ಮಾತ್ರ ಬರುವುದಿಲ್ಲ ಕಾಂತೆ. ಯುದ್ಧ ಮಾಡುವುದು ಕಷ್ಟ ಕಾಂತೆ. ಹಾಗಾದರೆ ಹೇಳಲು ಕೇಳು. ನಿನಗೇನಾದ್ರೂ ಅಪಗೀಡವಾದರೆ ನನ್ನ ಗತಿ ಏನು? ನಾನು ಯುದ್ಧದಲ್ಲಿ ಗೆದ್ದು ಬರುತ್ತೇನೆ ಕಾಂತಿ. ನಿನ್ನ ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟರೆ ನಮ್ಮ ಜೀವನವೇ ಹಾಳಾಗಿ ಹೋಗುವುದು. ಕಾಂತ, ಸರಿಯಾದ ಮಾತನ್ನು ಕೇಳು. ಪಾಂಡವರ ಪಂಥವನ್ನು ಬಿಟ್ಟು ಬಿಡಿ ಎಂದು ಕರ್ಮುಗಿನ ಬೇಡಿಕೊಳ್ಳಲು ರಾಜ ರವಿಕೋಟೆ ಕೋತಿಗಳನ್ನು ದಾಟುವಂತೆ ಕಟ್ಟುವ ರೈತ ಒಚ್ಚರ ಸೇರಿದ ಭೂಪನಿಗೆ ಏನ್ ಮಾತನಾಡಿದೆ? ನೀತಿ ತಪ್ಪಿ ಮಾತನಾಡುವ ಮೂರ್ಖರೇ. ಕೋತಿಗಳನ್ನು ದಾಟುವಂತೆ ಕಟ್ಟುವ ರೈತ ಒಚ್ಚರ ಸೇರಿದ ಭೂಪನಿಗೆ ಬೀಜ ಹೇಳಬಹುದೇ? ಮೂರ್ಖನಿಗೆ ಸದುಪಾಯ ಹೇಳಿದಂತೆ ಎನ್ನ ಮುಂದೆ ಹೇಳಲು ಬಂದರೆ ನಾನೆಂದಿಗೂ ಕೇಳುವುದಿಲ್ಲ. ನಾನೇ ಇಡೀ ನಿನ್ನ ಹೃದಯೇಶ್ವರ, ಎಷ್ಟು ಮಾತ್ರಕ್ಕೂ ಎನ್ನು ಮಾತನ್ನು ಕೇಳುವುದಿಲ್ಲವೇ? ಕೇಳುವುದಿಲ್ಲವೆಂದು ನಿನಗೆ ತಿಳಿದಿರಬೇಕಲ್ಲ ಕಾಂತಿ. ಕಾಂತ,
ಪತಿಯ ಶ್ರೇಯಸ್ಸನ್ನು ಬಯಸುವುದು ಸತಿಯಾದ ನನ್ನ ಧರ್ಮವಾದ ಕಾರಣ ಪಾಂಡವರ ಪಂಥವನ್ನು ತೊಟ್ಟು ಹೋಗಲು ನಿನ್ನನ್ನು ಕಳಿಸಲು ನನಗೆ ಮನಸ್ಸಿಲ್ಲದೆ ಹೋದರೂ ನಿನಗೆ ಜಯಗಾರತಿಯನ್ನು ಮಾಡಬೇಕು. ನನಗೆ ನಂಬಿಕೆ ಇರುವುದು ಕಾಂತಿ. ನನ್ನ ಅರ್ಧಾಂಗಿನಿ ನನ್ನನ್ನು ಯುದ್ಧಕ್ಕೆ ಕಳಿಸುತ್ತಾಳೆಂದು ನನಗೆ ಗೊತ್ತಿರುವುದು ಕಾಂತಿ. ನೀನು ಹೋದ ಕಾಲ ಜಯವಾಗಲೆಂದು ಜಯಗಾರತಿಯನ್ನು ಮಾಡಿದರು. ಜಾಗೃತಿಯಿಂದ ಹೋಗಿ ಬಾ ಜಾಣ, ನೀನೇ ನನ್ನ ಪ್ರಾಣ. ಇಷ್ಟವಂತಾಗಲಿ ಪ್ರಾಣಕಾಂತಿ. ಪಾಂಡವರು ಗೆದ್ದು ಬರುತ್ತೆ. ಗಂಡ ನೀವು